ಈಗ ಕೋರ್ಟ್ಗೆ ಹೋಗೋರ ವಿಷಯ ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಲ್ವಾ. ನಾವು ಲೀಗಲ್ ಅವ್ರನ್ನ ಸಂಪರ್ಕ ಮಾಡಿ ನಾವು ಕೇವಿಟ್ ಹಾಕ್ಬೇಕನ್ನೋದು ನಮ್ಮ ಚೇಂಬರ್ ನಿಲುವಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಓನ್ಲಿ ಸಿನಿಮಾ ಇಂಡಸ್ಟ್ರಿ ವಿಷಯ ಅಲ್ಲ, ಇದು ನಾಡಿನ ವಿಷಯ ಆಗಿದೆ, ಭಾಷೆಯ ವಿಷಯ ಆಗಿದೆ. ಹಾಗಾಗಿರೋದ್ರಿಂದ ನಮ್ಗೆ ಗೌರ್ಮೆಂಟಿಂದನೂ ಒಂದು ಲೆಟ್ರ್ ಬಂದಿದೆ, ಪತ್ರ ಮುಖೇನ ತಿಳಿಸಿದ್ದಾರೆ ನಮ್ಮ ಶಿವರಾಜ್ ತಂಗಡಿಗ ಸಾಹೇಬರು. ಅದರಿಂದ ನಾವು ಏನು ಇವತ್ತು ಕನ್ನಡ ಸಂಘಟನೆಗಳಿದಾವಲ್ಲ, ಎಲ್ಲರೂ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದರೆ ಇಡೀ ನಮ್ಮ ಎಂಟೈರ್ ಕರ್ನಾಟಕದ ಜನತೆ ಇದನ್ನು ಶ್ರಮಿಸೋದೇ ಇಲ್ಲ, ಅವ್ರು ಅಪಾಲಿಸಿ ಕೇಳಲೇಬೇಕಂತ ಹೇಳಿದ್ದಾರೆ. ಇಷ್ಟು ನಡಿಬೇಕಾದ್ರೆ ಅವರು ಕೋರ್ಟ್ಗೆ ಹೋಗ್ತಾರೆ ಅಂದರೆ ನಾವು ಯಾವ ರೀತಿ ಅವ್ರನ್ನ ಪರಿಗಣಿಸ್ಕೋಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ನಿಲುವಂತೂ ಖಂಡಿತವಾಗಿ ಯಾವುದೇ ಕೋರ್ಟ್ಗೆ ಹೋಗಲಿ ಎಲ್ಲಿಗಾರ ಹೋಗಲಿ ಸರ್, ನಾವು ಕಾನೂನು ಬಾಹಿರವಾಗಿ ಏನೂ ಮಾಡಲ್ಲ. ನಮ್ಮಲ್ಲಿ ನಾವೇ ಸೆಲ್ಫ್ ರೆಗ್ಯುಲೇಷನ್ ಅಂತೀವಿ, ಸ್ವಯಂ ಘೋಷಿತವಾಗಿ ನಮ್ಮ ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ, ನಮ್ಮ ವಿತರಕರು ಇದನ್ನು ವಿತರಣೆ ಮಾಡೋದಿಲ್ಲ ಅಂತಲೂ ನಮ್ಮ ಹತ್ರ ಹೇಳಿದ್ದಾರೆ. ಮುಂದಕ್ಕೆ ಯಾವ ರೀತಿ ಬೇಕಾದ್ರೂ ಟರ್ನ್ ಆಗ್ಬೋದು. ನಾವಂತೂ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಿ, ನಮ್ಮ ಸರ್ಕಾರ ಜೊತೆಗೆ ಇರ್ತೀವಿ. ಸರ್ಕಾರ ಒಂದೇ ಅಲ್ಲ ಸರ್, ಆಲ್ ಅಪೋಸಿಷನ್ ಪಾರ್ಟೀಸ್ ಇದನ್ನು ಬಿಗ್ ವಿಷಯ ತಗೊಂಡು ಖಂಡಿಸ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನಮ್ಗೆ ಇಲ್ಲಿ ಸಿನಿಮಾ ರಿಲೀಸ್ ಆಗತ್ತೋ ವಿಷಯನೇ ಬರೋದಿಲ್ಲ. ಏನಂತ ಕೇವೇಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸರ್? ಸರ್ ಇಲ್ಲಿ ಏನಕ್ಕೆ ನೀವು ನಮಗೆ ಮೀಡಿಯಾ ಮುಖಾಂತರ ಗೊತ್ತಾಗ್ತಿರೋದು, ಇಲ್ಲ ಕೋರ್ಟಲ್ಲಿ ಇದಾಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ ಏನು ಹಾಕ್ಬೋದು ಅಂತ ತಿಳಿಸೋಗೋಸ್ಕರ, ತಿಳ್ಕೊಳ್ಳೋಕ್ಕೋಸ್ಕರ. ಓಕೆ, ನಾವಿಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಸರ್. ಅವ್ರು ಕೋರ್ಟ್ಗೆ ಹೋದಾಗ ನಾವೇನು ಕಾನೂನು ಬಾಹಿರವಾಗಿ ಹಾಕೋದಿಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಅವ್ರಿಗೇನು ಯಾವುದೇ ರೀತಿಯ ಬ್ಯಾನ್ ಮಾಡ್ತಾ ಇಲ್ಲ. ಬೇರೆ ಪಿಕ್ಚರ್ಗಳಿದೆ, ಬೇರೆ ಹಾಕ್ಕೊಳ್ತಾ ಇದ್ವಿ ಅಷ್ಟೇ ಅಲ್ವಾ. ಸರ್ ನೀವು ಡೆಡ್ ಲೈನ್ ಕೊಟ್ಟಿದ್ದಾರೆ ಸರ್, ನೀವು ಬಿಫೋರ್ ಯಾವುದಕ್ಕೂ ಡೆಡ್ ಲೈನ್ ಕೂಡ ಪ್ರಶ್ನೆನೇ ಇಲ್ಲ. ನಮ್ಗೆ ಇಲ್ಲಿ ವಿತರಕರು ಏನು ಹೇಳಿದ್ದಾರೆ ಅಂದರೆ ನಾಳೆ 11-12 ಗಂಟೆಗೆ ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾರೆ ಕಮಲಾಸನ್ ಅವರು. ದುಬೈಯಲ್ಲಿದ್ದಾರೆ, ಈಗ ನಮ್ಗೆ ಸಿಗ್ತಾ ಇಲ್ಲ. ಅವರು ಪ್ರೊಡಕ್ಷನ್ ಹೌಸಿಂದ ಮಾಹಿತಿ ತಗೊಂಡು ನಮಗೆ 11:30-12 ಗಂಟೆವರೆಗೂ ನಾಳೆ ಟೈಮ್ ಕೊಡಿ, ಅವ್ರು ಯಾವ ಥರ ತೀರ್ಮಾನ ತಗೊಳ್ತೀವೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮ್ಮೆಲ್ಲರ ಮುಖಾಂತರ ನಮಗೆ ಕೋರ್ಟ್ಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬಿಟ್ಟು ಏನು ನಿರ್ಧಾರ ತಗೋಬೇಕು ತಗೊಳ್ತೀವಿ ಸರ್. ವಾಣಿಜ್ಯ ಮಂಡಳಿಯಿಂದ ಲೆಟರ್ ಹೋಗಿದೆ ಅನ್ನುವಂಥ ವಿಚಾರ ಇದೆ ಕಮಲಾಸನ್ ಅವ್ರ ಕಡೆ, ಸೌಜನ್ಯಕ್ಕೂ ಅದಕ್ಕೊಂದು ರಿಪ್ಲೈ ಮಾಡಿಲ್ವಾ? ಇಲ್ಲ ಸರ್, ನಾವು ಒಬ್ಬರೇ ಅಲ್ಲ, ನಮ್ಮ SAFC ಸೌತ್ ಇಂಡಿಯನ್ ಚಾಂಬರ್ ಕಾಮರ್ಸ್ ಇದೆಯಲ್ಲ, 4-5 ರಾಷ್ಟ್ರಗಳಿಗೆ ಸ್ಟೇಟ್ಗಳಿಗೆ ಅದು ಒಂದು ಹೆಡ್ ಆಫೀಸ್. ನಾವೆಲ್ಲ ಅಲ್ಲಿ ಇದೀವಿ, ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಇದೀವಿ. ಅವ್ರ ಕಡೆಯಿಂದನೂ ನಾವು ಅವ್ರಿಗೆ ಮೇಲ್ ಮುಖಾಂತರ ಮೆಸೇಜ್ಗಳು ಹಾಕ್ಸಿದ್ವಿ. ಅವರು ನಾಳೆ ಸಿಕ್ತು ಅಂತ ಹೇಳಿದಾರಂತೆ. ನೋಡೋಣ ಸರ್, ಅದು ಯಾವ ತಿರುಗಾಗುತ್ತೋ. ಇವ್ರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಲಿ ಬಿಡಿ ಸರ್, ನಾವು ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಏನು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಾವು ನಿಂತ್ಕೋಬೇಕಾಗುತ್ತೆ. ಯಾವತ್ತೂ ನಮ್ಮ ಕರ್ನಾಟಕ ಸ್ಟೇಟ್ ಜನತೆ ಆಗಲಿ, ಕನ್ನಡ ಪರ ಸಂಘಟನೆಗಳಾಗಲಿ ಯಾವುದೇ ಒಂದು ಇದಾದಾಗ ನಾವೆಲ್ಲರೂ ಅವ್ರ ಜೊತೆಗೆ ಇದ್ವಿ, ಅವ್ರ ಜೊತೆಗೆ ಇರ್ತೀವಿ. ಒಂದು ವೇಳೆ ಸರ್ ಇಷ್ಟೆಲ್ಲ ಆದ ನಂತರ ಕ್ಷಮೆ ಕೇಳುವ ಮುಖಾಂತರ ರಾಜಿ ಸಂಧಾನಕ್ಕೆ ಬಂದರೆ ಆಗ ನಿಮ್ಮ ನಿರ್ಧಾರ? ಸರ್ ಆವಾಗಲೂ ಅಷ್ಟೇ, ಏಕಾಏಕಿ ನಾವು ತೀರ್ಮಾನ ತಗೊಳ್ಳೋದಿಲ್ಲ ಸರ್. ಏನು ಇವತ್ತು ಕನ್ನಡ ಪರ ಸಂಘಟನೆಗಳಿದ್ದಾವೆ, ಅವ್ರ ಜೊತೆಗೆ ನಮ್ಮ ಸರ್ಕಾರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಏನು ಮಾಡಬೇಕು ಅನ್ನೋದು ತಮಗೆ ತಿಳಿಸ್ತೀವಿ ಸರ್. ಇಷ್ಟಲ್ಲೇ ನಾಳೆ ಗೊತ್ತಾಗುತ್ತೆ. ನೀವು ಹೇಳಿರೋ ಪ್ರಕಾರ ಏನು ಸ್ಟೇಗೆ ಹೋಗಿದ್ದಾರೆ ಅಥವಾ ಇನ್ಯಾವುದಕ್ಕೂ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಅಪೀಲ್ ಮಾಡ್ತಾ ಇದ್ರಿ, ಇದೆಲ್ಲ ನನಗೆ ಕೇಳ್ಕೊಂಡ್ಬಿಟ್ಟಿದ್ವಿ. ಅದು ನಾವು ನಿರ್ಧಾರ ಮಾಡ್ಕೋಬೇಕಲ್ಲ. ಅದು ಗೊತ್ತಾದ್ಮೇಲೆ ನಾವೆಲ್ಲ ನಮ್ಮ ಕಮಿಟಿ, ನಮ್ಮ ಮಾಜಿ ಅಧ್ಯಕ್ಷರುಗಳು ಜೊತೆಗೆ ಕನ್ನಡ ಪರ ಸಂಘಟನೆಗಳಲ್ಲಿ ಎಲ್ಲರ ನಿರ್ಣಯ ತಗೊಂಡು ನಾನು ಒಂದು ಇದನ್ನ ನಿಮಗೆ ನಿರ್ಣಯ ತಿಳಿಸ್ತೀವಿ.